ಜೀವನ ಅನ್ನೋದು ನದಿಗಳ ಹಾಗೆ, ಸೂರ್ಯನ ಹಾಗೆ ಪ್ರತಿ ಕ್ಷಣ ಕೂಡ ಹೊಸದಾಗಿ ಬರುವಂತಹ ಕ್ಷಣ. ಕೆಲವು ಕ್ಷಣಗಳ ಹಿಂದೆ ನೋಡಿದ ನದಿ ಈ ಕ್ಷಣದಲ್ಲಿ ಇಲ್ವೇ ಇಲ್ಲ. ಲಕ್ಷಗಟ್ಟಲೆ ಪ್ರಮಾಣ ಇರತಕ್ಕಂತಹ ನೀರು ಹರಿದು ಸಾಗರದ ಕಡೆ ಹೊರಟೇ ಬಿಟ್ಟಿದೆ. ಜೀವನ ಕೂಡ ಹಾಗೆ ಪ್ರತಿ ಕ್ಷಣ ಹೊಸದಾಗಿ ನೋಡ್ತಕ್ಕಂತಹ ಜೀವನದ ಕ್ಷಣ. ಸೂರ್ಯ, ಬೆಳಕು, ಆಕಾಶ, ಪ್ರಕೃತಿ, ನದಿ ಇವುಗಳೆಲ್ಲದರಲ್ಲೂ ಕೂಡ ಪ್ರತಿ ಕ್ಷಣ ಹೊಸದಂತೆ ನಮ್ಮ ಜೀವನ ಕೂಡ ಹೊಸ ಕ್ಷಣಗಳಂತೆ ಭಾವಿಸುವಂತಹ ಜೀವನ ನಮ್ಮದಾಗಬೇಕು. ಇಂತಹ ಜೀವನದಲ್ಲಿ ಆನಂದ ಸಂತೋಷಗಳಿಂದ ಬಾಳಬೇಕಾದಂತಹ ಪ್ರಸಂಗದಲ್ಲಿ ನಮ್ಮ ಭಾವನೆ, ನಮ್ಮ ದೃಷ್ಟಿಕೋನ ಅತ್ಯಂತ ಪ್ರಮುಖವಾಗಿರುತ್ತೆ. ಬಂಗಾಳದ ಪ್ರಾಂತ್ಯದಲ್ಲಿ ಬಹಳ ಹಿಂದಿನ ಸಮಯದ ಒಂದು ಆದಿವಾಸಿಯ ಹೆಣ್ಣು ಮಕ್ಕಳ ಕಥೆ ಕೇಳಲಿಕ್ಕೆ ಬರುತ್ತೆ. ಆ ಆದಿವಾಸಿಗಳಲ್ಲಿ ಹೆಣ್ಣು ಮಕ್ಕಳು ಅವರಿದ್ದಂತಹ ಕಾಡಲ್ಲಿ ತುಂಬ ಶ್ರೀಗಂಧದ ಮರಗಳಿತ್ತು. ಆದರೆ ಆ ಜನಗಳಿಗೆ ಶ್ರೀಗಂಧದ ಸುವಾಸನೆ ಆಗಲಿ, ಆ ಎಣ್ಣೆಯ ಬೆಲೆ ಆಗಲಿ ಗೊತ್ತೇ ಇರಲಿಲ್ಲ. ಆಗಿನ ಸಮಯದಲ್ಲಿ ಆ ಹೆಣ್ಮಕ್ಳ ಆ ಗಂಧದ ಮರಗಳನ್ನೇ ಒಲೆ ಒರೆಸ್ಲಿಕ್ಕೆ, ಅಡಿಗೆ ಮಾಡಲಿಕ್ಕೆ ಉಪಯೋಗಿಸ್ಬಿಡ್ತಾ ಇದ್ರು. ಕಾರಣ ಅವುಗಳ ಬೆಲೆ ಆಗಲಿ ಅಥವಾ ಆ ಶ್ರೀಗಂಧದ ಮಹತ್ವ ಆಗಲಿ ಅವರಿಗೆ ಗೊತ್ತೇ ಇರಲಿಲ್ಲ. ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಅಂಶ ನಮ್ಮ ಹತ್ತಿರ ಇರುವುದು, ನಮ್ಮ ಬಳಿಯೇ ಇರುವುದರ ಬಗ್ಗೆ ಎಲ್ಲಿವರೆಗೂ ಬೆಲೆ ಗೊತ್ತಿರಲ್ವೋ ಅಲ್ಲಿವರೆಗೂ ಜೀವನದಲ್ಲಿ ಅದನ್ನು ಕಳ್ಕೊಳ್ತಾನೆ ಹೋಗ್ತಿರ್ತೇವೆ. ಜೀವನದ ಅತ್ಯಂತ ಪ್ರಮುಖವಾದಂತಹ ಅಂಶ ಏನಂತ ಹೇಳಿದ್ರೆ ಜೀವನದ ಬಗ್ಗೆ ಜಾಗೃತಿ. ನಮ್ಮ ಹತ್ರ ಇರುವಂತಹ ಸಾಧನೆಗಳು, ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ಪ್ರಕೃತಿಯ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಎಷ್ಟು ಜಾಗೃತರಾಗಿ ನಾವಿರ್ತೇವೆ. ಶ್ರೀಗಂಧದ ಮರಗಳನ್ನು ಮಾಮೂಲಿ ಕಟ್ಟಿಗೆಯ ಮರಗಳು ಅಂತ ಸುಟ್ಟು ಹಾಕಿ ಬಿಡ್ಬೋದು ಕೂಡ. ಆದರೆ ಯಾವಾಗ ಬೆಲೆ ತಿಳ್ಕೊಳ್ತೇವೆ ಅದನ್ನು ಸಂರಕ್ಷಿಸ್ತಕ್ಕಂತಹ, ಅದನ್ನು ಸರಿಯಾಗಿ ಉಪಯೋಗಿಸ್ತಕ್ಕಂತಹ ಪ್ರಯತ್ನ ನಮ್ಮ ಜೀವನದಲ್ಲಾಗುತ್ತೆ. ಆದ್ದರಿಂದ ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದಂತಹ ಕ್ಷಣಗಳ ಬಗ್ಗೆ ತಿಳ್ಕೊಳ್ತಕ್ಕಂತಹ ಪ್ರಯತ್ನ, ಆ ಕ್ಷಣಗಳು ನಮ್ಮ ಜೀವನದಲ್ಲಾಗಬೇಕು. ಜೀವನ ಅನ್ನೋದು ವ್ಯಥೆ ಅಲ್ಲ, ಆನಂದ ಸಂತೋಷಗಳಿಂದ ಬಾಳಬೇಕಾದಂತಹ ಕ್ಷಣ ನಿಮ್ಮೆಲ್ಲರ ಜೀವನ ಆಗಬೇಕು. ಜೀವನ ಅನ್ನುವುದೇ ಆನಂದ ಅನ್ನುವುದನ್ನು ನಾವೆಲ್ಲರೂ ತಿಳ್ಕೋಬೇಕು.